ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಕೋರ್ತಾ ಈ ದಿನ ನಾವು 7ನೇ ತರಗತಿಯ ಗಣಿತ ಪ್ರಕಾಶ ಹೊಸ ಒಂದು ಪಠ್ಯಪುಸ್ತಕದಿಂದ ಚಾಪ್ಟರ್ ನಂಬರ್ 3 ಬಿಂದುವಿನ ಆಚೆಗೆ ಒಂದು ಇಣುಕು ನೋಟ ಈ ಒಂದು ಚಾಪ್ಟರ್ನಲ್ಲಿ ಕಂಟಿನ್ಯೂ ಪಾರ್ಟನ್ನು ನೋಡೋಣ. 3.7 ದಶಮಾಂಶಗಳ ಸಂಕಲನ ಮತ್ತು ವ್ಯವಕಲನ. ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಏನಿದೆ ದಶಮಾಂಶಗಳ ಸಂಕಲನ ಮತ್ತು ವ್ಯವಕಲನ. ಸೊ ಇಲ್ಲೇನು ಕೊಟ್ಟಿದ್ದಾರೆ, ಪ್ರಿಯಾಳ ಸ್ಕರ್ಟ್ಗೆ 2.07 ಮೀಟರ್ ಬಟ್ಟೆ ಮತ್ತು ಶೈಲಾಜಳ ಕುರ್ತಿಗೆ 3.5 ಮೀಟರ್ 3.5 ಮೀಟರ್ ಬಟ್ಟೆ ಬೇಕಾಗಿದ್ರೆ ಒಟ್ಟು ಎಷ್ಟು ಬೇಕು ಅಂತಂದರೆ ಒಟ್ಟು ಅಂತ ಹೇಳಿದಾಗ ನಾವಿಲ್ಲಿ ಸಂಕಲನವನ್ನು ಮಾಡ್ತೀವಿ, ಮೊತ್ತವನ್ನು ಕಂಡುಹಿಡಬೇಕಾಗತ್ತೆ. ಸೊ ಯಾವ ರೀತಿಯಾಗಿ ಇಲ್ಲಿ 2 ವಿಧಾನಗಳನ್ನು ಕೊಟ್ಟಿದ್ದಾರೆ. ಓಕೆ, ಕರೆಕ್ಟಾಗಿ ವಿಧಾನವನ್ನು ನೋಡ್ಕೊಳ್ಳಿ. ಸೊ ಫಸ್ಟ್ ಯಾವ ರೀತಿಯಾಗಿ ಅಂತ ಅಂದರೆ, ಸೊ ಫಸ್ಟು 2.7 ಮೀಟರ್ ಅಂತೆ ಪ್ರಿಯಾಳ ಸ್ಕರ್ಟ್ಗೆ ಮತ್ತು 3.5 ಶೈಲಾಜಳ ಸ್ಕರ್ಟ್ಗೆ ಬಟ್ಟೆ ಬೇಕಂತೆ. ಓಕೆ, ಇದನ್ನು ಯಾವ ರೀತಿಯಾಗಿ ಬರೆದು 2 ವಿಧಾನನೂ ಕರೆಕ್ಟಾಗಿ ಹೇಳ್ತೇನೆ. ಸೊ 2 ವಿಧಾನನೂ ನೋಡ್ಕೊಳ್ಳಿ, ಅದರೊಳಗೆ ಯಾವ ವಿಧಾನ ನಿಮಗೆ ಇಷ್ಟ ಆಗುತ್ತೋ ಆ ವಿಧಾನ ನೀವು ಫಾಲೋ ಮಾಡ್ಬೋದು. ಸೊ ಫಸ್ಟ್ನೇದಾಗಿ ವಿಧಾನ ಯಾವುದಪ್ಪ ಅಂತ ಅಂದರೆ 2.7 ಮೀಟರ್ ಎಲ್ಲಿದೆ ಹಾಗಾಗಿಬಿಟ್ಟು ನಾವು ಹಾಗೆ ಬರಿತೀವಿ. ಸೊ ಡೈರೆಕ್ಟಾಗಿ ಕೂಡಿಸೋದು. ಸೊ ಬಿಂದುವಿನ ಬಿಂದು ಕೆಳಗಡೆ ಬಿಂದು ಮಾತ್ರ ಚೇಂಜ್ ಆಗೋಂಗಿಲ್ಲ. ಸೊ ನಾರ್ಮಲ್ ಯಾವ ರೀತಿಯಾಗಿ ಸಂಕಲನ ಮಾಡ್ತೀವಲ್ಲ ಅದೇ ರೀತಿ 7ಕ್ಕೆ 5 ಕೂಡಿಸಿದಾಗ 12, 12ಕ್ಕೆ 2 ದಶಕ 1, 3, 2, 5, 1, 6, 6.2 ಮೀಟರ್. ಇಷ್ಟೇನಾ? ಇಷ್ಟೇ ಆಯಿತಾ. ಸೊ ಎರಡನೇ ಮೆಥಡನ್ನು ಲಾಜಿಕನ್ನು ಯಾವ ರೀತಿಯಾಗಿ ಬಂತು ಅಂತ ಹೇಳ್ಬಿಟ್ಟು ಇದರ ಲಾಜಿಕನ್ನು ತಿಳ್ಕೊಳ್ಳೋಣ. 2.7 ಮೀಟರ್ ಅಂತ ಅಂದರೆ 2 ಅಂತ ಅಂದರೆ 10ನೇ 7 ಪ್ಲಸ್ 3 ಕಂಪ್ಲೀಟು 10ನೇ 5 ಅಲ್ವಾ. ಓಕೆ, ಇದು 10ನೇ 7 10ನೇ 5 ಅಂತ ಹೇಳ್ಬಿಟ್ಟು ಹಿಂದಿನ ವೀಡಿಯೋಸ್ಗಳನ್ನು ಕರೆಕ್ಟಾಗಿ ಕೇಳಿದರೆ ನಿಮಗೆ ಯಾಕೆ ಬರೆದಿದ್ದೀನಿ ಅಂತ ಹೇಳ್ಬಿಟ್ಟು ಗೊತ್ತು. ಪಾಯಿಂಟ್ ಈ ಕಡೆ ಆದಮೇಲೆ ದಶಮಾಂಶ 10ನೇ 1ರ ಸ್ಥಾನ, ಹಾಗಾಗಿಬಿಟ್ಟು 10ನೇ 7. ಓಕೆ, ಇದನ್ನು ಯಾವ ರೀತಿಯಾಗಿ ಬರಿತೇವೆ ನಾವು? 2 10ನೇ 7 ಕಂಬ ಸಾಲಲ್ಲಿ 3 10ನೇ 5. ಓಕೆ, ಈಗ ಇದನ್ನು ಕೂಡಿಸ್ತಾ ಇದ್ದೀವಿ. ಓಕೆ, ಇಲ್ಲೇನಾಯಿತು? 7 ಮತ್ತು 5 ಕೂಡಿಸಿದ್ರೆ 12 ಆಯಿತು. ಸೊ 10ನೇ 10 ಅಂದ ತಕ್ಷಣ ನಾವು ಹಿಂದಿನ ವೀಡಿಯೋಸಲ್ಲಿ ನೋಡಿದ್ದೀವಿ, 10ನೇ 10 ಅಂತ ಅಂದರೆ ಒಂದು ಪೂರ್ಣ ಅಂತ ಹೇಳಿ ಅಲ್ವಾ. ಸೊ ಆ ಒಂದು ಪೂರ್ಣ ಇವನಿಗೆ ಕೊಟ್ಟಾಗ ಎಷ್ಟು ಉಳಿತು? ಇದು 3 ಆಯಿತು. 10ನೇ ಎಷ್ಟಾಯಿತು, ಎಷ್ಟು ಉಳಿತು ಅಂತ ಅಂದರೆ, ಓಕೆ ಡೈರೆಕ್ಟಾಗಿ ಕೂಡಿಸೇ ಮಾಡಿಬಿಡೋಣ. 2 ಮತ್ತು 3 5, 10ನೇ 12 ಆಯಿತು ಅಲ್ವಾ. ಸೊ 10ನೇ 12 10ಕ್ಕಿಂತ ಜಾಸ್ತಿ ಇದೆ ಅಂದಮೇಲೆ 10ರ ಒಂದು ಗುಂಪನ್ನು ಕೊಟ್ಟೆ ಅಂತ ಅಂದರೆ ಇಲ್ಲಿ 6 ಆಯಿತು, ಉಳಿದಿದ್ದು 10ನೇ 2. ಓಕೆ, ಸೊ ಇದನ್ನು ನಾವು ದಶಮಾಂಶ ರೂಪದಲ್ಲಿ ಬರೆದ್ರೆ 6.2. ಸೊ ಇಲ್ಲೂ ಬಂತು 6.2 ಮೀಟರ್, ಇದು ಬಂತು. ಸೊ ಇದು ಅಂಡರ್ಸ್ಟ್ಯಾಂಡಿಂಗ್ ಯಾವ ರೀತಿ ಆಯಿತು ಅಂತ ಹೇಳಿ ಇದು ಸಿಂಪಲ್ಲಾಗಿ ಮಾಡುವಂಥದ್ದು. ಸೊ ಎರಡರಲ್ಲಿ ಯಾವ ರೀತಿಯಾಗಾದರೂ ಮಾಡಬಹುದು. ನೆಕ್ಸ್ಟ್ ನೋಡೋಣ, ಇದು ಕೂಡುವಿಕೆಯಲ್ಲಿ ಆದರೆ ಆಯಿತು. ನೆಕ್ಸ್ಟ್ ಪ್ರಿಯಾಳ ಬಟ್ಟೆ ಹೋಲಿಸಿದ್ರೆ ಶೈಲಾಜ ಬಟ್ಟೆ ಎಷ್ಟು ಉದ್ದವಾಗಿದೆ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಸೊ ಅದನ್ನು ಸಹ ನೋಡಿಬಿಡೋಣ. ಸೊ 3.5 ಮೀಟರ್ ಇಲ್ಲಿ ಕಳೀತಾ ಇರೋದು 3.5 ಮೀಟರ್ 2.7 ಮೀಟರ್. ಸೊ ನಾನು ಹೇಳಿದ್ನಲ್ಲ ಫಸ್ಟ್ನೇ ಮೆಥಡ್, ಅದನ್ನು ಇದ್ರ ಥರನೇ ಮಾಡ್ಬೋದು. ಮೀಟರ್ 2.7 ಮೀಟರ್. ಓಕೆ, ಕಳಿವಿಕೆ 5ರಲ್ಲಿ 7 ಕಳಿಯೋಕ್ಕಾಗಲ್ಲ, ಪಕ್ಕದ ಮನೆಯಿಂದ ದಶಕ ತೊಗೊಂಡ್ವಿ, 15 ಆಯಿತು. ಇಲ್ಲಿ 2 ಉಳಿತು, 15 ಆಯ್ತು. ಇದು 15ರಲ್ಲಿ 7 ಕಳೆದ್ರೆ ಎಷ್ಟಾಯ್ತಪ್ಪ ಅಂತಂದರೆ 8. ಓಕೆ, 2ರಲ್ಲಿ 2 ಕಳೆದ್ರೆ 0.8 ಮೀಟರ್ ವ್ಯತ್ಯಾಸ ಸಿಕ್ತು ನಮಗೆ. ಹಾಗಾದರೆ ಎರಡನೇ ಮೆಥಡಲ್ಲಿ ಅವ್ರು ಮಾಡಿದ್ರಲ್ವ ಆ ಮೆಥಡಲ್ಲೂ ಸಹ ಮಾಡೋಣ. ಸೊ ಬುಕ್ಕಲ್ಲಿ ಕೊಟ್ಟಿರೋದು 3 10ನೇ 5 ಮೈನಸ್ 2 10ನೇ 7 2 10ನೇ 7. ಓಕೆ, ಫಸ್ಟ್ ನಾವೇನು ಮಾಡೋಣ, ಇದನ್ನು ಕಳ್ಕೊಳ್ಳೋಣ. ಈ ಒಂದು ಅಂಶವನ್ನು, ಈ ಭಾಗವನ್ನು ಕಳ್ಕೊಳ್ಳೋಣ. 5ರಲ್ಲಿ 7ನ್ನು ಕಳಿಯೋಕ್ಕಾಗಲ್ಲ. ಸೊ ಇದರಲ್ಲೂ ಸಹ ನಾವು ಇಲ್ಲಿ ದಶಕ ತೊಗೊಳ್ತೀವಿ. ಇದು 15 ಆಯಿತು, ಇದು 2 ಆಯಿತು. 15ರಲ್ಲಿ 7 ಕಳೆದ್ರೆ ಎಷ್ಟಾಯ್ತಪ್ಪ ಅಂತಂದರೆ 8 10ನೇ 8. ಸೊ 2ರಲ್ಲಿ 2 ಕಳೆದ್ರೆ 0. ಹಾಗಾದರೆ 10ನೇ 8 ಅಂತಂದರೆ ನಾವು ಯಾವ ರೀತಿಯಾಗಿ ಮೆನ್ಷನ್ ಮಾಡ್ತೀವಿ? 0.8 ಮೀಟರ್. ಸೊ 2 ಆನ್ಸರ್ ಸೇಮ್ ಆಯಿತು. ಹೇಗೆ ಬಂತು ಅನ್ನೋದು ಇದನ್ನು ಸಹ ಬಂತು. ಸೊ ಸಿಂಪಲ್ಲಾಗಿ ಈ ಒಂದು ಮೆಥಡನ್ನು ಫಾಲೋ ಮಾಡಿದ್ರೆ ಆಗುತ್ತೆ. ಬಟ್ ಮೆಥಡ್ ಇದು ಅರ್ಥ ಮಾಡ್ಕೊಂಡಿರಿ. ಓಕೆ, ನೆಕ್ಸ್ಟ್ ಹಾಗಾದರೆ ನೀವು ಗಮನಿಸಿರುವಂತೆ ಪೂರ್ಣ ಸಂಖ್ಯೆಗಳನ್ನು ಕೂಡುವ ಕಳೆಯುವ ಪ್ರಾಮಾಣಿಕ ವಿಧಾನವನ್ನು ದಶಮಾಂಶಗಳನ್ನು ಕೂಡಲು ಕಳೆಯಲು ಬಳಸಬಹುದಾ? ಹೌದು, ಬಳಸಬಹುದಲ್ವಾ. ಓಕೆ, ನೆಕ್ಸ್ಟ್ ಅದನ್ನು ಸರಳವಾಗಿ ದೊಡ್ಡ ಲೆಕ್ಕನೂ ಸಹ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನು ಒಂದ್ಸಲಿ ಕರೆಕ್ಟಾಗಿ ನೋಡಿ. ಸೊ ನೆಕ್ಸ್ಟು ಇದರೊಳಗಡೆ ಒಂದು ಲೆಕ್ಕ ಕೊಟ್ಟಿದ್ದಾರೆ, ಅದನ್ನು ಅರ್ಥ ಮಾಡಿಸ್ತೇನೆ. ಸೊ ದೊಡ್ಡ ನಂಬರ್ ಕೊಟ್ಟಿದ್ದಾರೆ 75.345 86.6. ಈ ಫಸ್ಟ್ ಏನು ಮಾಡಿದ್ದಾರೆ, 7 10ಗಳಿದ್ದಾವೆ, 5 1 ನೆಕ್ಸ್ಟ್ 10ನೇ 1ರಲ್ಲಿ 3 10ನೇ 1 100ನೇ 1ರಲ್ಲಿ 4 100ನೇ 1 5ನೇ 1ರಲ್ಲಿ 5 × 100ನೇ 1 ಫಸ್ಟ್ ಇದನ್ನು ನಾವು ಇಲ್ಲಿ ಇಟ್ಟಿದ್ದೇವೆ. ಓಕೆ, ನೋಡ್ಕೊಳ್ಳಿ. ನೆಕ್ಸ್ಟ್ 86 ಮೇಲಿಂದ ನೋಡಲೇಬೇಡಿ, ಇದನ್ನು ನೋಡಲೇಬೇಡಿ ನೀವು, ಇಲ್ಲಿಂದ ಸ್ಟಾರ್ಟ್ ಮಾಡಿ. ಓಕೆ, ನೆಕ್ಸ್ಟ್ ಎರಡನೇದಲ್ಲಿ 8 10ಗಳಿದೆ, 6 1ಗಳಿದೆ,
6 10ನೇ ಒಂದಿದೆ, 9 100ನೇ ಒಂದಿದೆ, 1 1000ನೇ ಒಂದಿದೆ. ಓಕೆ ಫೈನ್. ಈಗ ಕೂಡಿಸ್ಕೊಂಡು ಹೋಗೋಣ. ಕೂಡೋ ಲೆಕ್ಕ ಇದು. 5 1 6 1000ನೇ ಒಂದು, 4 9 13, 13ರಲ್ಲಿ 3 ದಶಕ 1 ಕೊಟ್ಟಿದ್ದೇವೆ. ಕೊಟ್ಬಿಟ್ಟು 3 100ನೇ ಒಂದು ಉಳಿತು. ಸೊ ಇಲ್ಲಿ ಕೂಡಿಸ್ತಿರುವಾಗ 6 3 9 9 1 10, 10ಕ್ಕೆ ಮಾಡಿದಾಗ ಮತ್ತೆ 0 ಬರೆದ್ಬಿಟ್ಟು ಮತ್ತು ಪಕ್ಕದ ಮನೆಗೆ ದಶಕ ಕೊಟ್ಟಿದ್ದೇವೆ. ಸೊ ಇದು 6 5 11 1 12, 12ಕ್ಕೂ ಸಹ ಒಂದು ದಶಕ. 6ಕ್ಕೆ ಇಲ್ಲೂ ಅಷ್ಟೇ 8 7 1 8 8 8 16, 16ಕ್ಕೆ ಒಂದು ದಶಕ 100. ಹಾಗಾದರೆ ಕಂಪ್ಲೀಟಾಗಿ ಎಷ್ಟು ಉಳಿತು ಅಂತಂದರೆ 100 6 10 2 1. ಓಕೆ, ಪಾಯಿಂಟಿಗೆ ಪಾಯಿಂಟು ಇಲ್ಲಿ ಚೇಂಜ್ ಆಗುತ್ತಲ್ವ, ಇಲ್ಲಿ ಪಾಯಿಂಟ್ ಇದೆ. ಸೊ 10ನೇ ಒಂದು ಈ ಡೆಸಿಮಲ್ಸ್ ಚೇಂಜ್ ಆಗ್ತಾ ಇದೆ. ಸೊ ಇಲ್ಲಿ ಎಷ್ಟು ಉಳಿತು, ಎಷ್ಟು 10ನೇ ಒಂದು ಎಷ್ಟಿದೆ, ಸೊ ಒಂದಿದೆ ಅಲ್ಲ 10ನೇ ಒಂದು ಎಷ್ಟಿದೆ ಅಂತ ಅಂದರೆ ಇಲ್ಲಿ 0 ಇದೆಯಲ್ವಾ, 0 × 1 0. ಸೊ 3 1 3, 6 1 6, 162.036. ಸೊ ಈ ರೀತಿಯಾಗೂ ಮಾಡ್ಬೋದು, ಅಥವಾ ನಾನು ಹೇಳಿದ್ನಲ್ಲ ಆ ರೀತಿಯಾಗಿ ಡೈರೆಕ್ಟಾಗಿ ಸುಮ್ಮನೆ ಹಾಗೆ ಹಾಕ್ಕೊಂಡು ಕೂಡ್ಕೊಂಡು ಮಾಡಿದ್ರು ಸಹ ನಿಮಗೆ ಸಿಗುತ್ತೆ. ಇದು ಅರ್ಥ ಮಾಡ್ಕೋಬೇಕು ಅನ್ನೋದಕ್ಕೆ ಕೊಟ್ಟಿರೋದು. ಓಕೆ, ನೆಕ್ಸ್ಟ್ ಈ ಲೆಕ್ಕವನ್ನು ಸ್ಥಾನಬೆಲೆ ಲೆಕ್ಕಾಚಾರ ಮತ್ತು ಅದರ ಸರಳ ರೂಪವನ್ನು ನಾವು ಬರೆಯಿರಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಸೊ ಬನ್ನಿ ನೋಡೋಣ ಯಾವ ರೀತಿಯಾಗಿದೆ ಅಂತ ಹೇಳಿ. ಇಲ್ಲಿ ಕಳೆಯೋದಿದೆ, ಸೊ ಕರೆಕ್ಟಾಗಿ ನೋಡ್ಕೊಳ್ಳೋಣ. ಓಕೆ, ಫಸ್ಟ್ ಎಷ್ಟಿದೆ, 8 10 ಇದೆ. ನೆಕ್ಸ್ಟ್ 4 1 ಇದೆ. ನೆಕ್ಸ್ಟ್ 6 × 10ನೇ ಒಂದಿದೆ. ನೆಕ್ಸ್ಟ್ 9 × 100ನೇ ಒಂದಿದೆ. ಓಕೆ, ನೆಕ್ಸ್ಟು 1 × 1000ನೇ ಒಂದಿದೆ. ಓಕೆ, ಸೊ ಬರ್ಕೊಂಡಿರೋದು ನಾವಿದು. ಸೊ ಈಗ ಎರಡನೇ ನಂಬರು 77 ನೋಡೋಣ. 7 × 10 ಇದೆ, 7 × 1 ಇದೆ. ನೆಕ್ಸ್ಟ್ 3 4 5, 3 × 10ನೇ ಒಂದು, 4 × 100ನೇ ಒಂದು, 5 × 1000ನೇ ಒಂದು. ಓಕೆ ಫೈನ್. ಈಗ ಅವ್ರ ಪ್ರಕಾರನೇ ಕಳೆದು ನೋಡೋಣ. ಸೊ ಕಳೀತಿರುವಾಗ ಕರೆಕ್ಟಾಗಿರಲಿ ಗಮನ. 1ರಲ್ಲಿ 5ನ್ನು ನಾವು ಕಳಿಯೋಕ್ಕೆ ಬರೋಲ್ಲ, ಹೌದಲ್ವಾ? ಸೊ ಹಾಗಾಗ್ಬಿಟ್ಟು ನಾವೇನು ಮಾಡ್ತೇವೆ, ಇದರಿಂದ ಒಂದು ದಶಕ ತೊಗೊಳ್ತೇವೆ. ಯಾರಿಗೆ, ಇವನಿಗೆ. ಎಷ್ಟಾಯಿತು, ಸೊ ಕಲರ್ ಚೇಂಜ್ ಮಾಡ್ತೇನೆ ನಾವು ದಶಕದ್ದು. ಹಾಗಾಗ್ಬಿಟ್ಟು 11 ಆಯಿತು. ಇಲ್ಲಿ ಇವನು 8 ಆಯಿತು. ಓಕೆ ಫೈನ್. 11ರಲ್ಲಿ 5 ಕಳಿಬೋದಲ್ವಾ, 6. ಎಷ್ಟು, 1000ನೇ ಒಂದು ಭಾಗ. ಓಕೆ, ನೆಕ್ಸ್ಟ್ 8ರಲ್ಲಿ 4 ಕಳಿಬೋದು, 4 × 100ನೇ ಒಂದು ಭಾಗ. 6ರಲ್ಲಿ 3 ಕಳಿಬೋದು, 3 × 10ನೇ ಒಂದು ಭಾಗ. 4ರಲ್ಲಿ ಮತ್ತೆ 7 ಕಳಿಯೋಕ್ಕಾಗಲ್ಲ, ಮತ್ತೆ ನಾವು ದಶಕ ಕೊಟ್ವಿ, 14 ಆಯಿತು. ಇಲ್ಲಿ 7 ಆಯಿತು. ಓಕೆ, 14ರಲ್ಲಿ 7 ಕಳೆದ್ರೆ 7 × 1 ಬಿಡಿ. ಓಕೆ, ನೆಕ್ಸ್ಟ್ 7ರಲ್ಲಿ 7 ಕಳೆದ್ರೆ 0. ಸೊ ಹಾಗಾಗಿಬಿಟ್ಟು ನಮಗೆ ಉತ್ತರ ಇಲ್ಲೇ ನೀವು ನೋಡಬಹುದು ಎಷ್ಟು ಬಂದಿದೆಯಪ್ಪ ಅಂತ ಅಂದರೆ 7 ಪಾಯಿಂಟ್, ಇಲ್ಲಿಗೆ ಪಾಯಿಂಟ್ ಬರುತ್ತೆ, 3 4 6. ಓಕೆ, ಸೊ ಈ ಮೆಥಡ್ ಅಲ್ಲದೆ ನಾವು ಡೈರೆಕ್ಟಾಗಿ ಕಳೆಯೋ ಮೆಥಡ್ ಮಾಡಿದ್ರೂ ಸಹ ನಮಗೆ ಅದೇ ಬರುತ್ತೆ. ಸೊ ಮಾಡಿ ನೋಡೋಣ. ನಿಮ್ಮ ಒಂದು ಈ ರೀತಿ ಇದು ಅರ್ಥ ಮಾಡ್ಕೊಂಡಿರೋದು. ಸೊ ಇಲ್ಲಿ ಮಾಡ್ತೇನೆ ನಾನು. 84.691, 77.345. 1ರಲ್ಲಿ 5 ಕಳಿಯೋಕ್ಕಲ್ಲ, ದಶಕ ಆಯಿತು. ಸೊ 8, 11ರಲ್ಲಿ 5 ಕಳೆದ್ರೆ 6, 8ರಲ್ಲಿ 4 ಹೋದರೆ 4, 6ರಲ್ಲಿ 3 ಹೋದರೆ 3. ಪಾಯಿಂಟ್ ಇಳಿಸ್ಕೊಂಡ್ವಿ ಸೀದಾ. 4ರಲ್ಲಿ 7 ಕಳಿಯೋಕ್ಕಾಗಲ್ಲ, ದಶಕ ತೊಗೊಂಡ್ವಿ, 14ರಲ್ಲಿ 7 ಕಳೆದ್ರೆ 7. ಸೊ 0. ಸೊ 7.346. ಸೇಮ್ ಆನ್ಸರ್, ಯು ಆರ್ ಗೆಟಿಂಗ್ 7.34 7. ಈ ರೀತಿ ಮಾತಾಡಿದ್ರು ಓಕೆ. ಈ ರೀತಿ ಇದು ಅರ್ಥ ಆಗೋಕ್ಕೋಸ್ಕರ, ಕಾನ್ಸೆಪ್ಟ್ ಅರ್ಥ ಆಗಲಿ ಅಂತ ಹೇಳಿಬಿಟ್ಟು ಮಾಡಿರೋದು. ಓಕೆ ಫೈನ್. ನೆಕ್ಸ್ಟ್ ಇದಾದಮೇಲೆ ನೆಕ್ಸ್ಟ್ ಕಂಡುಹಿಡೀರಿ, ಮೊತ್ತಗಳನ್ನು ಕಂಡುಹಿಡೀರಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಸೊ ಬನ್ನಿ ನೋಡೋಣ, ಅದನ್ನು ಮಾಡೋಣ ನಾವು. ಸೊ ಡೈರೆಕ್ಟಾಗೆ ನಾನು ಏನು ಫಸ್ಟ್ನೇ ಸ್ಟೆಪ್ಪಲ್ಲಿ ಹೇಳ್ಕೊಟ್ನಲ್ಲ ಅದೇ ರೀತಿ ಮಾಡ್ತಾಯಿದ್ದೀನಿ. ಮೊದಲನೇ ಲೆಕ್ಕ ಮೊತ್ತ ಕಂಡುಹಿಡೀರಿ ಅಂದರೆ ಸಂಕಲನ ಮಾಡೋದಲ್ವಾ. ಸೊ ಬನ್ನಿ ನೋಡೋಣ. 5.3 ಪ್ಲಸ್ 2.6, 5.3 ಬರೆದ್ವಿ, 2.6 ಬರೆದ್ವಿ, 6 3 9 7. ಓಕೆ, ಬಿ 18 ಪ್ಲಸ್ 8.8. ಕರೆಕ್ಟಾಗಿ ನೋಡ್ಕೊಳ್ಳಿ, 18 ಇಲ್ಲಿ ಪಾಯಿಂಟ್ ಇಲ್ಲ, ಹಾಗಾಗಿಬಿಟ್ಟು 0. 8.8 ಕರೆಕ್ಟಾಗಿ ಪಾಯಿಂಟ್ ಕೆಳಗಡೆ ಪಾಯಿಂಟನ್ನು ಬರ್ಕೋಬೇಕು, ಎಲ್ಲೆಲ್ಲೋ ಪಾಯಿಂಟನ್ನು ಬರೆಯೋದಲ್ಲ. ಓಕೆ, ನೆಕ್ಸ್ಟು 0ಗೆ 8 ಕೂಡಿಸಿದ್ರೆ 8 8 8 16, ಒಂದು ದಶಕ 26.8. ಓಕೆ, ಸಿ ಪಾರ್ಟನ್ನು ನೋಡೋಣ. 2.15 ಪ್ಲಸ್ 5.26. ಓಕೆ, 2.15 5.26, 6 5 11, 2 1 3 4, 5 2 7. ಓಕೆ, ನೆಕ್ಸ್ಟ್ ಡಿ ಪಾರ್ಟನ್ನು ನೋಡೋಣ. 9.01
ಪ್ಲಸ್ 9.10 9.01 ಓಕೆ. ಕ್ಲೀನಾಗಿ ಪಾಯಿಂಟ್ ಕೆಳಗಡೆ ಪಾಯಿಂಟ್ ಬಂದುಬಿಟ್ಟು ಎಡಭಾಗದಲ್ಲಿ ಯಾವ ನಂಬರ್ಸು ಬಲಭಾಗದಲ್ಲಿ ಯಾವ ನಂಬರ್ಸ್ ಅಂತ ಬರೆದ್ರೆ ಆಯಿತು. 1 0ಗೆ 1 ಕೂಡಿಸಿದ್ರೆ 1 9 9 18 ಓಕೆ. ಈ ಪಾರ್ಟನ್ನು ನೋಡೋಣ. 29.19 ಪ್ಲಸ್ 9.91 ಓಕೆ. ಇಲ್ಲಿ ನೋಡಿ 29.19 ಬರದೆ. ಸೊ ಪಾಯಿಂಟಿಗೆ ಪಾಯಿಂಟೇ ಇಟ್ಕೊಂಡಿದ್ದೀರಾ. ಸೊ ಈ ಕಡೆ ಭಾಗದಲ್ಲಿರೋದು 9 ಈ ಕಡೆ ಭಾಗದಲ್ಲಿರೋದು 9. ಇಲ್ಲೇನು ಇಲ್ಲ ಅಂತಂದರೆ ನೀವು 0 ಬರ್ಕೋಬಹುದು. ಓಕೆ. 9 1 10 10 ದಶಕ 1 9 1 10 11 ಓಕೆ. ಇಲ್ಲಿ ದಶಕ ಕೊಟ್ಟಿದ್ದೀವಿ. ಪಾಯಿಂಟ್ ಇದೆ ಅಂತ ಏನೂ ಇಲ್ಲ. ದಶಕ ನಾರ್ಮಲಿ ಯಾವ ರೀತಿಯಾಗಿ ಕೂಡೋ ಲೆಕ್ಕ ಮಾಡ್ತೀವೋ ಅದೇ ರೀತಿ ಪಾಯಿಂಟ್ ಇಲ್ಲ ಅನ್ನೋ ಥರ ಅಂದ್ಕೊಂಡು ಕೂಡೋ ಲೆಕ್ಕ ಮಾಡಿದ್ರೆ ಆಯಿತು. 9 9 1 18 1 19 ದಶಕ 1 39.10 ಓಕೆ. ನೆಕ್ಸ್ಟ್ ಎಫ್ ಪಾರ್ಟನ್ನು ನೋಡೋಣ. 0.934 ಪ್ಲಸ್ 0.6 ಓಕೆ. ನೆಕ್ಸ್ಟ್ 0.934 0.6 ಇಲ್ಲೇ 6 ಬರೋದು ಪಾಯಿಂಟಿನ ಓಕೆ. ಇಲ್ಲಿ ಏನೂ ಇಲ್ಲ ಅಂತಂದರೆ ಇಟ್ಸ್ ಅಂಡರ್ಸ್ಟೂಡ್. 4ಕ್ಕೆ ಏನೂ ಇಲ್ಲ ಅಂದರೆ 4 ಬರಿಬೋದು. ನಿಮಗೆ ಕನ್ಫ್ಯೂಷನ್ ಆದರೆ 0 ಹಾಕ್ಕೊಳ್ಳಿ. 4 3 9 6 15 5 ದಶಕ 1 ಓಕೆ ಫೈನ್. ನೆಕ್ಸ್ಟು 1.534 ಆಯಿತು. ನೆಕ್ಸ್ಟು ಯಾವುದಿದೆ? ಎಫ್ ಆಯಿತು. ಜಿ ಇದೆ ಅಲ್ವಾ? ಓಕೆ. ಎಷ್ಟಿದೆ? 0.75 ಪ್ಲಸ್ 0.03 ಇದೆ. 0.75 ಬರ್ಕೊಂಡ್ವಿ, 0.03 ಬರ್ಕೊಂಡ್ವಿ. 5 3 8 7ಕ್ಕೆ 0 ಕೊಡಿದ್ರೆ 7 0ಗೆ 0 ಓಕೆ. ನೆಕ್ಸ್ಟ್ ಹೆಚ್ ಪಾರ್ಟನ್ನು ನೋಡೋಣ. 6.236 ಪ್ಲಸ್ 0.487 6.236 0.487 ಓಕೆ. ಕೂಡ್ಸೋಣ. 6 13 13 ದಶಕ 1 8 1 9 9 3 12 ದಶಕ 1 ಬೇಕಾದರೆ ತೋರಿಸ್ಕೊಳ್ಳಿ ನೀವು ಈ ರೀತಿಯಾಗಿ. ದಶಕ 1 4 2 6 1 7 ಸೊ 6ಕ್ಕೆ 0 ಕೊಡಿದ್ರೆ 6 ಓಕೆ. ಇದಿಷ್ಟು ಸಹ ಒಂದು ಮೊತ್ತವನ್ನು ಕಂಡುಹಿಡಿಯೋದಾಯಿತು. ನೆಕ್ಸ್ಟ್ ನೋಡೋಣ ಏನಿದೆ ಅಂತ ಹೇಳಿಬಿಟ್ಟು. ಸೊ ವ್ಯತ್ಯಾಸಗಳನ್ನು ಕಂಡುಹಿಡೀರಿ ಅಂತ ಕೊಟ್ಟಿದ್ದಾರೆ. ಅಂತಂದರೆ ಕಳಿಯೋ ಲೆಕ್ಕ. ಓಕೆ ಫೈನ್. ಬನ್ನಿ ಇದೇ ರೀತಿ. ಸೊ ಏನು ಇಲ್ಲಿ ರಾಕೆಟ್ ಸೈನ್ಸ್ ಏನೂ ಇಲ್ಲ. ಕಳಿಯೋ ಲೆಕ್ಕದಲ್ಲಿ ಮಾಡಿದ್ರೆ ಆಯಿತು. ಓಕೆ ಬನ್ನಿ ನೋಡೋಣ. ಸೊ ಎರಡನೇ ಲೆಕ್ಕದಲ್ಲಿ ಎ ಪಾರ್ಟ್ 5.6 ಮೈನಸ್ 2.3. ಸೊ ಬರ್ಕೊಳ್ಳಿ. ಫಸ್ಟು ಬರ್ಕೊಳ್ಳೋದು ಇಂಪಾರ್ಟೆಂಟು. 2.3 ಇಲ್ಲಿ ಮೈನಸ್ 6ರಲ್ಲಿ 3 ಕಳೆದ್ರೆ 3 5ರಲ್ಲಿ 2 ಕಳೆದ್ರೆ 3 3.3 ಓಕೆ. ನೆಕ್ಸ್ಟ್ ಬಿ ಲೆಕ್ಕ 18 ಮೈನಸ್ 8.8 ಓಕೆ. 18 ಬರ್ಕೊಳ್ಳಿ. ಇಲ್ಲಿ ಪಾಯಿಂಟ್ ಇಲ್ಲ, 0 ಹಾಕ್ಕೊಳ್ಳಿ. 8.8 ಓಕೆ. ಸೊ 0ರಲ್ಲಿ 8 ಕಳೆಯೋಕ್ಕಾಗಲ್ಲ, 10ರಲ್ಲಿ 8 ಕಳಿಬೇಕಾಗತ್ತೆ. ಸೊ ಇದು 10 ಆಗುತ್ತಲ್ವಾ. ಸೊ ಇದು 7 ಆಯಿತು. 10ರಲ್ಲಿ 8 ಕಳೆದ್ರೆ 2, 7ರಲ್ಲಿ 8 ಕಳೆಯೋಕ್ಕಾಗಲ್ಲ, ದಶಕ ತೊಗೊಂಡು ಇದು 0 ಆಯಿತು. 17ರಲ್ಲಿ 8 ಕಳೆದ್ರೆ 9.2 ಓಕೆ. ನೆಕ್ಸ್ಟ್ ಸಿ ಇಲ್ಲೇ ಮಾಡೋಣ. ಸಿ ಏನಿದೆ? 10.4 ಮೈನಸ್ 4.5 10.4 ಬರ್ಕೊಳ್ಳಿ. 4.5 ಬರ್ಕೊಳ್ಳಿ. 4ರಲ್ಲಿ 5 ಕಳಿಯೋಕ್ಕಾಗಲ್ಲ, ದಶಕ ತೊಗೊಂಡ್ವಿ. ಇದು 10 ಆಯಿತು. ಇಲ್ಲಿ ದಶಕ ಇಲ್ಲ, ಹಾಗಾಗಿಬಿಟ್ಟು ಇಲ್ಲಿ ದಶಕ ತೊಗೊಂಡ್ವಿ. ಇದು 9 ಆಯಿತು. ಇದು 14 ಆಯಿತು. ಇದು 0 ಆಯಿತು. ಓಕೆ. ಕಳೆಯೋ ಲೆಕ್ಕ ಗೊತ್ತಿದೆ. 14ರಲ್ಲಿ 5 ಹೋದರೆ 9, 9ರಲ್ಲಿ 4 ಹೋದರೆ 5 5.9 ಓಕೆ. ಡಿ ಲೆಕ್ಕ 17 ಮೈನಸ್ 0.05 ಸೊ ಓಕೆ. 17.0 ಇಲ್ಲಿ 2 ಇದೆ, ಹಾಗಾಗಿಬಿಟ್ರೆ 2 0 ಎಷ್ಟು 0 ಹಾಕ್ಕೊಂಡ್ರು ನಮಗೇನು ಇದಿಲ್ಲ. ಸೊ ಅದು ಓದೋದು ಮಾತ್ರ 17 ಅಂತಲೇ ಓದೋದು. ಓಕೆ. 0.05 ಓಕೆ. 10ರಲ್ಲಿ 5 ಹೋದರೆ 5. ನೆಕ್ಸ್ಟು 9ರಲ್ಲಿ ಸೊ 1 ನಿಮಿಷ ಓಕೆ. ಇಲ್ಲಿ 9 ಇತ್ತು, 9 ಹಾಗಾಗಿಬಿಟ್ಟು ಇಲ್ಲಿ ಎಷ್ಟು ಉಳಿತು? 6. ಸೊ ಇಲ್ಲಿ 16. ಸೊ ಇಲ್ಲಿ ದಶಕ ಕೊಟ್ಟಿತ್ತಲ್ಲ, ಹಾಗಾಗಿಬಿಟ್ಟು 6 ಉಳಿದಿದೆ. ಓಕೆ. ನಾನು ಡಿನ ಇ ಮಾಡಿದ್ದೇನೆ. ಸೊ ಇದು ಇ, ಇದು ಡಿ. ಓಕೆ. ನೆಕ್ಸ್ಟ್ 17 ಈಗ ಮಾಡ್ತಾ ಇರೋದು ಡಿ ಮೈನಸ್ 16.198 17.123 ಹಾಕ್ಕೊಳ್ಳಿ. 16.198 ಓಕೆ ಫೈನ್. ನೆಕ್ಸ್ಟು 10ರಲ್ಲಿ 8 ಹೋದರೆ 2, 9ರಲ್ಲಿ 9 ಕಳೆದ್ರೆ 0, 9ರಲ್ಲಿ 1 ಹೋದರೆ 8, 6ರಲ್ಲಿ 6 ಕಳೆದ್ರೆ 0 0. ಸೊ 8 0 2 1 0 ಹಾಕ್ಕೊಂಡ್ರು ಓಕೆ, ಏನೂ ಒಂದಿದ್ದಿಲ್ಲ. ಡಿ ಆಯಿತು. ಇ ಆಗಿದೆ. ಎಫ್ ಓಕೆ. ಎಫ್ ಬಂದುಬಿಟ್ಟು 34.505 ಮೈನಸ್ 18.1 ಇದೆ. ಓಕೆ.
ಕ್ಲೀನಾಗಿ ಬರ್ಕೊಳ್ಳಿ. 34.505 18.1. ಸೊ ಏನೂ ಇಲ್ಲ, ಹಾಗಾಗ್ಬಿಟ್ಟು 0 ಹಾಕ್ಕೊಂಡ್ವಿ. 5ರಲ್ಲಿ 0 ಕಳೆದ್ರೆ 5, 0ರಲ್ಲಿ 0 ಕಳೆದ್ರೆ 5, 0, 5ರಲ್ಲಿ 1 ಕಳೆದ್ರೆ 4, 4ರಲ್ಲಿ 8 ಇಲ್ಲ, ದಶಕವನ್ನು ತೊಗೊಂಡ್ವಿ. ಇಲ್ಲಿ 2 ಉಳಿತು. 14ರಲ್ಲಿ 8 ಕಳೆದ್ರೆ 6, 2ರಲ್ಲಿ 1 ಕಳೆದ್ರೆ 1, 16.405. ಎಫ್ ಆಯಿತು. ಜಿ ಓಕೆ, ಜಿಯಲ್ಲಿ ಏನಿದೆ? 9.9 ಮೈನಸ್ 9.09, 9.9, 9.09. ಇಲ್ಲೇನು ಇಲ್ಲ ಅಲ್ವಲ್ಲ, ಹಾಗಾಗಿ 0 ಹಾಕ್ಕೊಂಡ್ವಿ. 10ರಲ್ಲಿ 9ನ್ನು ಕಳಿಯೋಕ್ಕೆ ಆಗಲ್ಲ, 0ರಲ್ಲಿ 9ನ್ನು ಕಳಿಯೋಕ್ಕಾಗಲ್ಲ, ಹಾಗಾಗಿಬಿಟ್ಟು 10, ಇದು 8 ಉಳಿತು. 10ರಲ್ಲಿ 9 ಹೋದರೆ 1, 9, ಇಲ್ಲೆಷ್ಟು ಉಳಿತು? 8 ಆಗಿತ್ತಲ್ವ. 8ರಲ್ಲಿ 0 ಕಳೆದ್ರೆ 8, 9ರಲ್ಲಿ 9 ಕಳೆದ್ರೆ 0. ಸೊ ಹೆಚ್. ನೆಕ್ಸ್ಟ್ ನೋಡೋಣ, ಹೆಚ್ ಲಾಸ್ಟ್. 6.236 ಮೈನಸ್ 0.487. ಓಕೆ, 6.236 0.487. ಓಕೆ, ಕಳಿಯೋ ಲೆಕ್ಕ ಮಾಡ್ತಾ ಇರೋದು. 6ರಲ್ಲಿ 7 ಕಳಿಯೋಕ್ಕಾಗಲ್ಲ, ದಶಕ ತೊಗೊಂಡ್ವಿ. 16ರಲ್ಲಿ 7 ಹೋದರೆ 9, 12ರಲ್ಲಿ 8 ಹೋದರೆ ಇಲ್ಲಿ 2 ಉಳಿದಿತ್ತು. 12ರಲ್ಲಿ 8 ಹೋದರೆ 4. ಸೊ ಇವನು ದಶಕ ಕೊಟ್ಟಿದ್ದ ಅಲ್ವಾ, 1 ಉಳಿತು. 11ರಲ್ಲಿ 4 ಹೋದರೆ 7 ಪಾಯಿಂಟ್. ಇಲ್ಲಿ ಎಲ್ಲರಿಗೂ ದಶಕ ಕೊಟ್ಟು ಒಂದು 5 ಉಳಿದಿತ್ತು, 5. ಓಕೆ, ಇದಿಷ್ಟು ಸಹ ಎಷ್ಟು ಬರುತ್ತೆ ವ್ಯತ್ಯಾಸಗಳನ್ನು ಕಂಡುಹಿಡಿಯಿರಿ, ಅವರಿಗೆ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ದಶಮಾಂಶ ಅನುಕ್ರಮಣಿಕೆಗಳನ್ನು ನೋಡೋಣಂತೆ. ಥ್ಯಾಂಕ್ ಯು ಫ್ರೆಂಡ್ಸ್.